ಹೇಗಿದ್ದೀರಿ ಎಲ್ಲ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಯರ್ಸ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ವಾಟ್ ಲಿಸ್ಟ್ ನಮಗೆ ಯಾವ ರೀತಿ ಕಾಣಕ್ಕೆ ಸಿಗುತ್ತೆ, ಏನೇನೆಲ್ಲ ಫೀಚರ್ಸ್ ಇದೆ ಮತ್ತು ನಾವು ಇದನ್ನು ಹೇಗೆ ಬಳಸ್ಬೋದು ಅಂತ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಮ ಬಳಿ ಫಯರ್ಸ್ ಜೊತೆ ಟ್ರೇಡಿಂಗ್ ಮತ್ತು ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ, ನೀವೇನಾದರೂ ಅಕೌಂಟ್ ಓಪನ್ ಮಾಡಬೇಕಂತಿದ್ರೆ ಆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಬಳಸ್ಕೊಂಡು ಅಕೌಂಟನ್ನು ಓಪನ್ ಮಾಡಿ. ಸೊ ನಾನೀಗ ಇಲ್ಲಿ ನನ್ನ ಫಯರ್ಸ್ ವೆಬ್ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ರೈಟ್ ಸೈಡ್ನಲ್ಲಿ ನಮಗೆ ವಾಟ್ ಲಿಸ್ಟ್ ಕಾಣಕ್ಕೆ ಸಿಗುತ್ತೆ. ಒಂದು ವೇಳೆ ನಿಮಗೆ ಇಲ್ಲಿ ವಾಟ್ ಲಿಸ್ಟ್ ತೋರ್ತಾ ಇಲ್ಲ ಅಂದರೆ, ಇಲ್ಲಿ ರೈಟ್ ಸೈಡ್ ಒಂದು ಪ್ಯಾನಲ್ ಇದೆ, ಅಲ್ಲಿ ಮೇಲ್ಗಡೆ ಒಂದು ಐಕಾನ್ ಇದೆ. ನಾನು ಕರ್ಸರನ್ನು ಅದ್ರ ಮೇಲೆ ತೊಗೊಂಡು ಹೋದರೆ ಅದು ಹೇಳುತ್ತೆ ವಾಟ್ ಲಿಸ್ಟ್ ಆ್ಯಂಡ್ ಡೀಟೇಲ್ಸ್ ಅಂತ ಹೇಳಿ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ವಾಟ್ ಲಿಸ್ಟ್ ವಿಂಡೋ ಏನಿದೆ ಅದು ಎಕ್ಸ್ಪಾಂಡ್ ಆಗುತ್ತೆ. ನಾನಿಲ್ಲಿ ಡಾರ್ಕ್ ಥೀಮ್ನಲ್ಲಿ ಫಯರ್ಸ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವಿಲ್ಲಿ ಡಾರ್ಕ್ ಥೀಮನ್ನು ನೋಡ್ಬೋದು. ಫಸ್ಟು ನಾವಿಲ್ಲಿ ನೋಡೋದಾದರೆ ಈ ವಾಟ್ ಲಿಸ್ಟ್ ವಿಂಡೋ ಏನಿದೆ ಇದರ ಗಾತ್ರವನ್ನು ನಾವು ನಮಗೆ ಬೇಕಾದ ಹಾಗೆ ಹೆಚ್ಚು ಕಡಿಮೆ ಮಾಡ್ಬೋದು. ನಾನಿಲ್ಲಿ ಈ ಚಾರ್ಟ್ ಮತ್ತು ವಾಟ್ ಲಿಸ್ಟನ್ನು ಸಪ್ರೇಟ್ ಮಾಡುವ ಏನೊಂದು ಜಾಗ ಇದೆ, ಅಲ್ಲಿ ಕರ್ಸರನ್ನು ತಗೊಬಂದರೆ ಈ ರೀತಿ ತೋರಿಸುತ್ತೆ. ಆಮೇಲೆ ನಾನು ಮೌಸಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದರೆ ವಾಟ್ ಲಿಸ್ಟಿನ ಸೈಜ್ ದೊಡ್ಡದಾಗುತ್ತೆ. ಅದೇ ರೀತಿ ನಾನು ಬೇಕಾದರೆ ಇದನ್ನು ತುಂಬ ಚಿಕ್ಕದು ಸಹ ಮಾಡಿ ಇಟ್ಕೋಬೋದು. ನಾನೀಗ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದನ್ನು ತುಂಬ ದೊಡ್ಡದಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ವಾಟ್ ಲಿಸ್ಟ್ನಲ್ಲಿ ಒಂದಿಷ್ಟು ಸಿಂಬಲ್ಗಳನ್ನು ನಾವು ಆ್ಯಡ್ ಮಾಡ್ಕೋಬೋದು. ಮತ್ತು ನಾವು ವಾಟ್ ಲಿಸ್ಟ್ನಲ್ಲಿ ಇರುವ ಯಾವ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತೀವೋ ಆ ಸಿಂಬಲಿನ ಚಾರ್ಟನ್ನು ಇಲ್ಲಿ ಎಡಗಡೆಗೆ ಓಪನ್ ಮಾಡಿ ತೋರಿಸುತ್ತೆ. ಈಗ ನಾವು ಫಸ್ಟು ನೋಡೋದಾದರೆ ಮೇಲ್ಗಡೆಯಲ್ಲಿ ಯಾವ ವಾಟ್ ಲಿಸ್ಟನ್ನು ನಾವು ಓಪನ್ ಮಾಡ್ಕೊಂಡಿದ್ದೀವೋ ಅದರ ಹೆಸರನ್ನು ತೋರಿಸುತ್ತೆ. ಇಲ್ಲಿ ರೀಸೆಂಟ್ IPO ಅಂತ ಒಂದು ವಾಟ್ ಲಿಸ್ಟನ್ನು ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದನ್ನು ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೈಟ್ ಆರೋ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಒಂದಿಷ್ಟು ಆಪ್ಷನ್ ಸಿಗ್ತವೆ. ಇಲ್ಲಿ ನಾವು ಹೊಸ ವಾಟ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು, ಅಥವಾ ಈಗ ಇರುವ ಒಂದು ವಾಟ್ ಲಿಸ್ಟನ್ನು ಕಾಪಿ ಮಾಡ್ಕೋಬೋದು, ಅಥವಾ ಒಂದು ವಾಟ್ ಲಿಸ್ಟಿನ ಹೆಸರನ್ನು ಚೇಂಜ್ ಮಾಡ್ಬೋದು, ಅಥವಾ ಒಂದು ವಾಟ್ ಲಿಸ್ಟ್ನಲ್ಲಿ ಇರುವ ಎಲ್ಲ ಸಿಂಬಲ್ಗಳನ್ನು ಬೇಕಾದರೆ ಕ್ಲಿಯರ್ ಮಾಡ್ಬೋದು. ಇದಿಷ್ಟು ಆಪ್ಷನ್ಗಳು ನಮಗೆ ಮೇಲ್ಗಡೆ ಕಾಣಕ್ಕೆ ಸಿಗ್ತವೆ. ಕೆಳಗಡೆ ನಾವು ಒಂದಿಷ್ಟು ವಾಟ್ ಲಿಸ್ಟ್ಗಳನ್ನು ನೋಡ್ಬೋದು. ಫಯರ್ಸಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಫಯರ್ಸ್ ವೆಬ್ ಟ್ರೇಡಿಂಗ್ ಅಕೌಂಟ್ನಲ್ಲಿ ನಮಗೆ ಡಿಫಾಲ್ಟಾಗಿ ಒಂದಿಷ್ಟು ವಾಟ್ ಲಿಸ್ಟ್ಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಕೆಳಗಡೆ ನೋಡೋದಾದರೆ ನಿಫ್ಟಿ 50 ಅಂತ ಇದೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಿಫ್ಟಿ 50ಯ ವಾಟ್ ಲಿಸ್ಟ್ ಓಪನ್ ಆಗುತ್ತೆ. ಈ ವಾಟ್ ಲಿಸ್ಟನ್ನು ನಾನು ಕ್ರಿಯೇಟ್ ಮಾಡಿರೋದಲ್ಲ, ಫಯರ್ಸ್ನವರು ನನಗೆ ಇದನ್ನು ಆಟೋಮೆಟಿಕ್ಕಾಗಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ, ಒಂದು ವೇಳೆ ನನಗೆ ನಿಫ್ಟಿ 50ಯಲ್ಲಿ ಯಾವ ಸ್ಟಾಕ್ಗಳು ಯಾವ ರೀತಿ ಮೂವ್ಮೆಂಟ್ ಆಗ್ತಿದ್ದಾವೆ ಅಂತ ನೋಡೋದಕ್ಕೆ ನಾನು ಮ್ಯಾನ್ಯುಯಲ್ ಆಗಿ ವಾಟ್ ಲಿಸ್ಟನ್ನು ಕ್ರಿಯೇಟ್ ಮಾಡಿ ಫೈಂಡ್ ಔಟ್ ಮಾಡೋ ಅಗತ್ಯತೆ ಇಲ್ಲ. ನಾನು ಜಸ್ಟ್ ಈ ವಾಟ್ ಲಿಸ್ಟನ್ನು ಇಲ್ಲಿ ಓಪನ್ ಮಾಡಿಟ್ಕೊಂಡು ನಿಫ್ಟಿ 50ಯಲ್ಲಿರುವ ಎಲ್ಲ ಸಿಂಬಲ್ಗಳ ಮಾಹಿತಿಯನ್ನು ಪಡ್ಕೋಬಹುದು. ಅದೇ ರೀತಿ ನಾವಿಲ್ಲಿ ಹಲವಾರು ವಾಟ್ ಲಿಸ್ಟ್ಗಳನ್ನು ನೋಡ್ಬೋದು. ನಿಫ್ಟಿ FMCG, ನಿಫ್ಟಿ ಇಂಡೈಸಸ್, ನಿಫ್ಟಿ IT, ನಿಫ್ಟಿ ಫಾರ್ಮಾ, ನಿಫ್ಟಿ ಬ್ಯಾಂಕ್, ಮತ್ತು ನಾವು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ, ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಇದೆಲ್ಲ ಇನ್ಫಾರ್ಮೇಷನ್ನ ಒಳಗೊಂಡ ವಾಟ್ ಲಿಸ್ಟನ್ನು ಡಿಫಾಲ್ಟಾಗಿ ನಾವಿಲ್ಲಿ ಪಡ್ಕೋಬೋದು. ಇದೊಂದು ಫಯರ್ಸಿನ ಸ್ಪೆಷಾಲಿಟಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನಿಫ್ಟಿ 50 ವಾಟ್ ಲಿಸ್ಟನ್ನು ನೋಡಿದರೆ ಇಲ್ಲಿ 51 ಎಂಟ್ರಿಗಳಿದ್ದಾವೆ, ಅಂದರೆ 51 ಸಿಂಬಲ್ಗಳಿದ್ದಾವೆ. ಅವು ಯಾವುದೆಲ್ಲ ಅಂದರೆ, ನಿಫ್ಟಿ 50ಯಲ್ಲಿರುವ 50 ಸಿಂಬಲ್ಗಳು, 50 ಸ್ಟಾಕ್ಗಳು, ಅದ್ರ ಜೊತೆಗೆ ನಿಫ್ಟಿ 50 ಇಂಡೆಕ್ಸಿನ ಮಾಹಿತಿ. ಸೊ 50 + 1 51 ಸಿಂಬಲಿನ ಮಾಹಿತಿ ಈ ನಿಫ್ಟಿ 50 ವಾಟ್ ಲಿಸ್ಟ್ನಲ್ಲಿ ನಮಗೆ ಡಿಫಾಲ್ಟಾಗಿ ಇಲ್ಲಿ ಸಿಗ್ತಾ ಇದೆ. ನಂತರ ನೀವು ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ರೀಸೆಂಟ್ IPO ಮತ್ತು ಇನ್ವೆಸ್ಟ್ಮೆಂಟ್ ಅಂತ 2 ವಾಟ್ ಲಿಸ್ಟ್ ಇದೆ. ಅದ್ರ ಕೆಳಗೆ ಒಂದಿಷ್ಟು ವಾಟ್ ಲಿಸ್ಟಿನ ಹೆಸರುಗಳು ಮೈನಸ್ ಸಿಂಬಲ್ ಜೊತೆ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಮೈನಸ್ ಸಿಂಬಲ್ ಜೊತೆ ಯಾವೆಲ್ಲ ವಾಟ್ ಲಿಸ್ಟಿನ ಹೆಸರು ಸ್ಟಾರ್ಟ್ ಆಗ್ತಿದೆ ಇದೆಲ್ಲ ಡಿಫಾಲ್ಟಾಗಿ ಫಯರ್ಸ್ನವರು ನಮಗೆ ಕೊಡ್ತಿರುವ ವಾಟ್ ಲಿಸ್ಟ್ಗಳು. ಮೈನಸ್ ಸಿಂಬಲ್ ಜೊತೆ ಸ್ಟಾರ್ಟ್ ಆಗಿಲ್ಲ ಅಂದರೆ ನಾವು ಕ್ರಿಯೇಟ್ ಮಾಡಿರೋ ವಾಟ್ ಲಿಸ್ಟ್ಗಳು ಅಂತ ನಾವಿಲ್ಲಿ ಸುಲಭವಾಗಿ ಅವುಗಳನ್ನು ಗುರುತಿಸ್ಬೋದು. ಇಲ್ಲಿ ನಾನು ರೀಸೆಂಟ್ IPO ಮತ್ತು ಇನ್ವೆಸ್ಟ್ಮೆಂಟ್ ಅಂತ 2 ವಾಟ್ ಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಇನ್ವೆಸ್ಟ್ಮೆಂಟ್ ವಾಟ್ ಲಿಸ್ಟ್ ಮೇಲೆ ನನ್ನ ಕರ್ಸರನ್ನು ತಗೊಬಂದರೆ ನನಗೆ ನೀವಿಲ್ಲಿ ನೋಡ್ಬೋದು ಎಷ್ಟು ಸಿಂಬಲ್ಗಳು ಆ ವಾಟ್ ಲಿಸ್ಟಲ್ಲಿ ಇದ್ದಾವೆ ಅಂತ ನೋಡ್ಬೋದು. 5 ಸಿಂಬಲ್ಗಳಿದ್ದಾವೆ. ಅದ್ರ ಜೊತೆಗೆ ನಾನು ಅದ್ರ ಮೇಲೆ ಕರ್ಸರನ್ನು ತಗೊಬಂದರೆ ನಾನಿಲ್ಲಿ X ಮಾರ್ಕನ್ನು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ವಾಟ್ ಲಿಸ್ಟನ್ನು ಡಿಲೀಟ್ ಮಾಡೋದಕ್ಕೆ ಕನ್ಫರ್ಮೇಷನನ್ನು ಕೇಳುತ್ತೆ. ನಾನು ಎಸ್ ಮೇಲೆ ಕ್ಲಿಕ್ ಮಾಡಿದರೆ ಆ ವಾಟ್ ಲಿಸ್ಟ್ ಏನಿದೆ ಅದು ಡಿಲೀಟ್ ಆಗುತ್ತೆ. ಸೊ ಈಗ ನಾನಿಲ್ಲಿ ರೀಸೆಂಟ್ IPO ವಾಟ್ ಲಿಸ್ಟನ್ನು ಓಪನ್ ಮಾಡ್ತೀನಿ.
ಈ ವಾಚ್ ಲಿಸ್ಟ್ ಏನಿದೆ ಇದು ನಾನು ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಿರುವ ವಾಚ್ ಲಿಸ್ಟ್ ಆಗಿದೆ. ಇದರಲ್ಲಿ ನಾನು ಸಿಂಬಲ್ಗಳನ್ನು ಹುಡುಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ವಾಚ್ ಲಿಸ್ಟ್ನಲ್ಲಿ ನಮಗೆ ಏನೆಲ್ಲ ಮಾಹಿತಿ ಕಾಣಕ್ಕೆ ಸಿಗುತ್ತೆ ಅಂತ ನೋಡೋದಾದರೆ, ಫಸ್ಟ್ ನಮಗೆ ಸಿಂಬಲ್ ಸಿಗುತ್ತೆ. ಆ ಸ್ಟಾಕ್ ಸಿಂಬಲನ್ನು ನಾವಿಲ್ಲಿ ನೋಡ್ಬೋದು. ನಂತರ ನಾವು ಆ ಸ್ಟಾಕಿನ ಲಾಸ್ಟ್ ವ್ಯಾಲ್ಯೂವನ್ನು ನೋಡ್ಬೋದು. ನಂತರ ಚೇಂಜ್ ಮಾಹಿತಿಯನ್ನು ನೋಡ್ಬೋದು, ಇದು ಅಬ್ಸಲ್ಯೂಟ್ ವ್ಯಾಲ್ಯೂ. ನಂತರ ಚೇಂಜ್ ಪರ್ಸೆಂಟೇಜನ್ನು ನಾವಿಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ವಾಲ್ಯೂಮ್ ಅಂತ ಬಂದಿರುತ್ತೆ, ಅಂದರೆ ಆ ಟ್ರೇಡಿಂಗ್ ಸೆಷನಲ್ಲಿ ಎಷ್ಟು ವಾಲ್ಯೂಮ್ ಟ್ರೇಡ್ ಆಗಿದೆ ಅಂತ ಮಾಹಿತಿಯನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೀವು ಈ ವ್ಯಾಲ್ಯೂ ಏನು ಬರ್ತಾ ಇದೆ ಇದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಬೇಡಿ. ಇವತ್ತು ನಾನು ಶನಿವಾರ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಫಯರ್ಸ್ನವರು ರ್ಯಾಂಡಮ್ ಆಗಿ ವ್ಯಾಲ್ಯೂವನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದು ಅವರ ಟೆಸ್ಟಿಂಗ್ ಪರ್ಪಸ್ಗಾಗಿ. ಹಾಗಾಗಿ ನೀವು ಇಲ್ಲಿರೋ ವ್ಯಾಲ್ಯೂ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಡಿ. ಈ ವಾಚ್ ಲಿಸ್ಟ್ನಲ್ಲಿ ನಾವು ಸಿಂಬಲ್ಗಳನ್ನು ಸಿಂಬಲ್, ಲಾಸ್ಟ್ ವ್ಯಾಲ್ಯೂ, ಚೇಂಜ್, ಪರ್ಸೆಂಟೇಜ್ ಚೇಂಜ್ ಮತ್ತು ವಾಲ್ಯೂಮ್ ಈ ಆಧಾರದಲ್ಲಿ ಬೇಕಾದರೆ ಸಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸಿಂಬಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಈಗ ನೀವು ಇಲ್ಲಿ ನೋಡ್ಬೋದು ಎ ಇಂದ ಝಡ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಸಿಂಬಲ್ ನೇಮಿನ ಆಧಾರದಲ್ಲಿ ಈ ವಾಚ್ ಲಿಸ್ಟ್ನಲ್ಲಿ ಸಿಂಬಲ್ ಸಾರ್ಟ್ ಆಗುತ್ತೆ. ಅದೇ ರೀತಿ ನಾನು ಇದ್ರ ಮೇಲೆ ಪುನಃ ಕ್ಲಿಕ್ ಮಾಡಿದರೆ ನೀವೀಗ ನೋಡ್ಬೋದು ಝಡ್ ಇಂದ ಎ ಈ ರೀತಿ ಸಾರ್ಟ್ ಆಗುತ್ತೆ. ನಂತರ ನಾನಿಲ್ಲಿ ಲಾಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಲೋ ಟು ಹೈ ಸಾರ್ಟ್ ಆಗುತ್ತೆ. ಪುನಃ ಕ್ಲಿಕ್ ಮಾಡಿದರೆ ಹೈ ಟು ಲೋ ಸಾರ್ಟ್ ಆಗುತ್ತೆ. ಇದೇ ರೀತಿ ಚೇಂಜ್ ಮತ್ತು ಪರ್ಸೆಂಟೇಜ್ ಚೇಂಜ್ ಮತ್ತು ವಾಲ್ಯೂಮ್ ಇವುಗಳ ಆಧಾರದ ಮೇಲೂ ಸಹ ನಾವು ವಾಚ್ ಲಿಸ್ಟ್ನಲ್ಲಿ ಸಿಂಬಲ್ಗಳನ್ನು ಸಾರ್ಟ್ ಮಾಡಬಹುದು. ನಂತರ ಒಂದು ವಾಚ್ ಲಿಸ್ಟಲ್ಲಿರೋ ಯಾವುದಾದ್ರೂ ಒಂದು ಸಿಂಬಲನ್ನು ಡಿಲೀಟ್ ಮಾಡಬೇಕಂತಿದ್ರೆ ನಾವು ಆ ಸಿಂಬಲ್ ಮೇಲೆ ಕರ್ಸರನ್ನು ತಗೊಬಂದು ಈ ಎಂಡಿಗೆ ಬಂದರೆ ನಮಗೆ ಒಂದು ಎಕ್ಸ್ ಮಾರ್ಕ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಸಿಂಬಲ್ ಏನಿದೆ ಅದು ವಾಚ್ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ನಂತರ ನಾನಿಲ್ಲಿ ಈ ಸಿಂಬಲ್ ಅಂತ ಏನು ಬರ್ಕೊಂಡಿದೆ ಅದ್ರ ಜೊತೆ ಒಂದು 3 ಡಾಟನ್ನು ನೋಡ್ಬೋದು. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು ಒಂದಿಷ್ಟು ಚೆಕ್ ಬಾಕ್ಸ್ಗಳು ಸೆಲೆಕ್ಟ್ ಆಗಿವೆ. ಇವು ಏನಪ್ಪ ಅಂದರೆ ಈ ವಾಚ್ ಲಿಸ್ಟ್ನಲ್ಲಿ ಯಾವ ಯಾವ ಇನ್ಫಾರ್ಮೇಷನ್ಗಳು ನಮಗೆ ಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನನಗೆ ವಾಲ್ಯೂಮ್ ಮಾಹಿತಿ ಈ ವಾಚ್ ಲಿಸ್ಟ್ನಲ್ಲಿ ಬೇಡ ಅಂತಿದ್ರೆ ನಾನು ಇದನ್ನು ಅನ್ಚೆಕ್ ಮಾಡಿದರೆ ಆಯಿತು, ವಾಲ್ಯೂಮ್ ಬರೋದಿಲ್ಲ. ಅದೇ ರೀತಿ ನನಗೆ ಚೇಂಜ್ ಬೇಡ ಅಂತ ಇದ್ದರೆ ನಾನು ಅದನ್ನು ಅನ್ಚೆಕ್ ಮಾಡಿದರೆ ಆಯಿತು. ನೀವೀಗ ವಾಚ್ ಲಿಸ್ಟ್ನಲ್ಲಿ ನೋಡ್ಬೋದು ಆ ಎಲ್ಲ ಮಾಹಿತಿ ಈಗ ಹೋಗ್ತಾ ಇದೆ. ಸೊ ನಮಗೆ ಬೇಕಾದ ಹಾಗೆ ನಾವಿಲ್ಲಿ ಸ್ವಲ್ಪ ಮಟ್ಟಿಗೆ ಕಸ್ಟಮೈಸೇಷನನ್ನು ಮಾಡ್ಕೋಬೋದು. ಸೊ ನಂತರ ನಾನಿಲ್ಲಿ ಪುನಃ ಈ ಡ್ರಾಪ್ ಡೌನ್ ಆ್ಯರೋ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ವಾಚ್ ಲಿಸ್ಟಿಗೆ ಒಂದು ಹೆಸರನ್ನು ಕೊಡೋಕ್ಕೆ ಇಲ್ಲಿ ಕೇಳುತ್ತೆ. ನಾನಿಲ್ಲಿ ಹೇಳ್ತೀನಿ ಟೆಸ್ಟ್ ಅಂತ ಹೇಳಿ ನಿಮಗೆ ತೋರಿಸೋದಕ್ಕೆ ನಾನಿಲ್ಲಿ ಈ ವಾಚ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಹೊಸದಾಗಿ ವಾಚ್ ಲಿಸ್ಟ್ ಕ್ರಿಯೇಟ್ ಆಗಿದೆ. ಈಗ ಇದಕ್ಕೆ ಸಿಂಬಲನ್ನು ಆ್ಯಡ್ ಮಾಡೋದಕ್ಕೆ ನಾನಿಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಿಂಬಲನ್ನು ಹುಡುಕ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇನ್ಫಿ ಅಂತ ಹುಡುಕಿದರೆ ನೋಡಿ ಇನ್ಫಿ ಈಕ್ವಿಟಿ NSE ಮತ್ತು BSE ಎರಡಲ್ಲೂ ಸಹ ಲಿಸ್ಟ್ ಆಗಿದೆ. ನಾವಿಲ್ಲಿ ಇದನ್ನು ನೋಡ್ಬೋದು. ನಾನು ಇದ್ರ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದರೆ ವಾಚ್ ಲಿಸ್ಟಿಗೆ ಆ ಸಿಂಬಲ್ ಆ್ಯಡ್ ಆಗುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಪ್ಲಸ್ ಅಂತ ಸಿಂಬಲನ್ನು ಸಹ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಸಹ ವಾಚ್ ಲಿಸ್ಟಿಗೆ ಸಿಂಬಲ್ ಆ್ಯಡ್ ಆಗುತ್ತೆ. ಇಲ್ಲಿಂದನೇ ಸಹ ನೀವು ಬೇಕಾದರೆ ವಾಚ್ ಲಿಸ್ಟಿಂದ ಸಿಂಬಲನ್ನು ರಿಮೂವ್ ಸಹ ಮಾಡ್ಬೋದು. ನೋಡಿ ಪ್ಲಸ್ ಮಾರ್ಕಿನ ಬದಲಾಗಿ ಎಕ್ಸ್ ಮಾರ್ಕ್ ಇಲ್ಲಿ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ವಾಚ್ ಲಿಸ್ಟಿಂದ ಈ ಪರ್ಟಿಕ್ಯುಲರ್ ಸಿಂಬಲ್ ಏನಿದೆ ಅದು ರಿಮೂವ್ ಆಗುತ್ತೆ. ಇದೇ ರೀತಿ ನಾವು ನಮಗೆ ಬೇಕಾದ ಸಿಂಬಲ್ಗಳನ್ನು ಹುಡುಕಿ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಟಾಟಾ ಮೋಟರ್ಸ್ ಅಂತ ಹುಡುಕಿದರೆ ಟಾಟಾ ಮೋಟರ್ಸ್ ಬರುತ್ತೆ. ನಾನಿಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ವಾಚ್ ಲಿಸ್ಟಿಗೆ ಆ್ಯಡ್ ಆಗುತ್ತೆ. ನಂತರ ನಾವಿಲ್ಲಿ ಗೋ ಟು ಸಿಂಬಲ್ ಅಂತ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮನ್ನು ಆ ಪರ್ಟಿಕ್ಯುಲರ್ ಸಿಂಬಲಿಗೆ ವಾಚ್ ಲಿಸ್ಟ್ನಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಅದ್ರ ಮೇಲೆ ಪುನಃ ಕ್ಲಿಕ್ ಮಾಡಿದರೆ ನೋಡಿ ಎಡಗಡೆಯಲ್ಲಿ ಆ ಪರ್ಟಿಕ್ಯುಲರ್ ಸ್ಟಾಕಿನ ಚಾರ್ಟ್ ಓಪನ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ನೀವು ಇಲ್ಲಿ ಬರ್ತಾ ಇರೋ ವ್ಯಾಲ್ಯೂಸ್ ಬಗ್ಗೆ ಗಮನವನ್ನು ಕೊಡಬೇಡಿ. ಫೈರ್ಸ್ನವರು ಟೆಸ್ಟ್ ಮಾಡ್ತಾ ಇದ್ದಾರೆ ರ್ಯಾಂಡಮ್ ವ್ಯಾಲ್ಯೂ ಮೂಲಕ. ಸೊ ಹಾಗಾಗಿ ಈ ವ್ಯಾಲ್ಯೂಗಳು ರಾಂಗ್. ನೆಕ್ಸ್ಟ್ ಟ್ರೇಡಿಂಗ್ ದಿನ ಇವೆಲ್ಲ ಸರಿಯಾಗುತ್ತೆ. ನೀವು ಅದ್ರ ಬಗ್ಗೆ ಗಮನವನ್ನು ಕೊಡಬೇಡಿ. ನಂತರ ವಾಚ್ ಲಿಸ್ಟಿನ ಕೆಳಗಡೆ ನಾವು ಈ ವಾಚ್ ಲಿಸ್ಟಲ್ಲಿ ನಾವು ಯಾವ ಪರ್ಟಿಕ್ಯುಲರ್ ಸಿಂಬಲನ್ನು ಸೆಲೆಕ್ಟ್ ಮಾಡಿದ್ದೀವೋ ಅದರ ಮಾಹಿತಿಯನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟಾಟಾ ಮೋಟರ್ಸನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ಟಾಟಾ ಮೋಟರ್ಸಿನ ಮಾಹಿತಿ ಬರ್ತಾ ಇದೆ. ಆ ದಿನದ ರೇಂಜನ್ನು ನಾವಿಲ್ಲಿ ನೋಡ್ಬೋದು. ಲೋವೆಸ್ಟ್ ಪ್ರೈಸ್ ಎಷ್ಟು ಹೋಗಿದೆ, ಹೈಯೆಸ್ಟ್ ಪ್ರೈಸ್ ಎಷ್ಟು ಹೋಗಿದೆ ಅಂತ ಹೇಳಿ. ಅದರ ಜೊತೆಗೆ ನಾವಿಲ್ಲಿ ಪರ್ಸೆಂಟೇಜ್ ಎಷ್ಟು ಚೇಂಜ್ ಆಗಿದೆ, ಅಬ್ಸಲ್ಯೂಟ್ ವ್ಯಾಲ್ಯೂ ಇದೆಲ್ಲವನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದಿಷ್ಟು ಫೈರ್ಸ್ ವೆಬ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ವಾಚ್ ಲಿಸ್ಟಿನ ಬಗ್ಗೆ. ಒಂದು ಇಂಪಾರ್ಟೆಂಟ್ ಮತ್ತು ಬಹಳ ಯೂಸ್ ಆಗುವ ಫೀಚರ್ ಅಂದರೆ ಡಿಫಾಲ್ಟಾಗಿ ಒಂದಿಷ್ಟು ವಾಚ್ ಲಿಸ್ಟ್ ನಮಗಿಲ್ಲಿ ಸಿಗ್ತಾ ಇರೋದು. ಸೊ ನಮಗೆ ಒಂದಿಷ್ಟು ಕೆಲಸ ಕಡಿಮೆ ಆಗುತ್ತೆ.
ಫಾರ್ ಎಕ್ಸಾಂಪಲ್ ಈ ರೀತಿ ವಾಚ್ ಲಿಸ್ಟ್ಗಳು ಡಿಫಾಲ್ಟಾಗಿ ಸಿಗದೇ ಇದ್ದರೆ ನಾವು ಮ್ಯಾನ್ಯಲಾಗಿ ಇವುಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಆ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆಗ್ತಾಯಿದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.